ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಉಪ್ಸಾರು ಖಾರ ಮಾಡೋಣ. ಜೊತೆಗೆ ಮೊಳಕೆ ಬರೆಸ್ಕೊಂಡಿರೋಂಥ ರಸಮು, ಉಸ್ಲಿ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ಬನ್ನಿ ಈ ರೀತಿ ಉಪ್ಸಾರು ಖಾರ ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು ಎಲ್ಲವನ್ನು ನೆನೆಯಕ್ಕೆ ಹಾಕ್ಕೊಂಡು ಈ ರೀತಿ ಉಪ್ಸಾರು ಖಾರನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಉಪ್ಸಾರು ಖಾರ ಮಾಡೋದಕ್ಕೆ 2 ದಿವಸಕ್ಕೆ ಮುಂಚೆನೇ ನೆನೆಯಕ್ಕೆ ಹಾಕಿ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿಕ್ಕಿದ್ರೆ ಈ ರೀತಿ ಮೊಳಕೆ ಬರ್ತದೆ. ಈಗ ಮೊಳಕೆ ಬಂದಿರುವಂಥ ಕಾಳನ್ನ ಒಂದು ಕುಕ್ಕರಲ್ಲಿ ಹಾಕಿ 2 ಲೀಟರಷ್ಟು ನೀರನ್ನ ಸೇರಿಸ್ಕೊಂಡು ಕಾಳು ಜೊತೆ ನೀರು, ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಾಳಿಗೆಲ್ಲ ಎಷ್ಟು ಉಪ್ಪು ಬೇಕೋ, ನೀರಿಗೂ ಸಹ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ 3 ವಿಸಿಲ್ ಬರೆಸ್ಕೊಳ್ಳೋಣ. ಈ ಕಾಳೆಲ್ಲ ಸಾಫ್ಟಾಗಿ ಅಲ್ಲಿವರೆಗೂ ಬೇಯುತ್ತೆ. ಈಗ 3 ವಿಸಿಲು ಬಂದಿದೆ. ಈಗ ಇದಕ್ಕೆ ಕಾಳುಗಳಿಗೆ ಉಸ್ಲಿ ಮಾಡೋಣ. ಈ ಉಸ್ಲಿ ಮಾಡೋದಕ್ಕೆ ನೋಡಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ 1 ಇಂಚಷ್ಟು ಶುಂಠಿನ ಜಜ್ಕೊಂಡಿದ್ದೀವಿ. ಒಂದು ದೊಡ್ಡ ಸೈಜಿನ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಉದ್ದುದ್ದಗಾಗಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಡಿ. ಎಣ್ಣೆ 2 ಸ್ಪೂನಷ್ಟು ಎಣ್ಣೆ ಬೇಕು. 2 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಅಂಟಿಸ್ಕೊಂಡು ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಈಗ ಒಂದು ಸ್ವಲ್ಪ ಹಿಂಗನ್ನ ನೀರಲ್ಲಿ ನೆನೆ ಹಾಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಹಾಕ್ಕೊಂಡಿದ್ದೀವಿ ಹಿಂಗನ್ನ. ನೋಡಿ, ಇವಾಗ ಎಣ್ಣೆನೂ ಚೆನ್ನಾಗಿ ಬಿಸಿಯಾಗಿದೆ. ಈ ರೀತಿಯಾಗಿ ನೋಡಿ, ಇವಾಗ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಎರಡನ್ನು ಹಾಕ್ಕೊಂಡು ಚಟಪಟ ಅಂತ ಸಿಡಿಸ್ಕೊಬೇಕು. ಈ ರೀತಿ ನೋಡಿ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ. ಈಗ 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲ ಚಟಪಟ ಅಂತ ಸಿಡಿದಾದ್ಮೇಲೆ ಕರಿಬೇವನ್ನ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಬೇಕು. ನೋಡಿ, ಇವಾಗ ಸ್ವಲ್ಪ ತುರಿದಿರುವಂಥ ಶುಂಠಿ. ಈ ರೀತಿ ಕಾಳು ಮೊಳಕೆ ಬರೆಸ್ಕೊಂಡಿರ್ತೀವಲ್ಲ, ಆವಾಗ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗೂ ಬರ್ತದೆ, ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ. ನೋಡಿ, ಇವಾಗ 2 ಈರುಳ್ಳಿನ, ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ವಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿಬಿಡ್ಬೇಕು. ಯಾಕಂದರೆ ಇಲ್ಲಿ ಕಾಳೆಲ್ಲ ಸಾಫ್ಟಾಗಿ ಬೆಂದ್ಬಿಟ್ಟಿದೆ. ಈರುಳ್ಳಿನೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ
ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸ್ಕೊಂಡಿದ್ವಲ್ಲ ಕಾಳೆಲ್ಲ, ಆ ಕಾಳನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕಾಳನ್ನ ರಸಮ್ ಮಾಡೋಣ ಅದಕ್ಕೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು. ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು ಮೂರನ್ನು ನೆನೆಗೆ ಹಾಕ್ಕೊಂಡು ಚೆನ್ನಾಗಿ ಮೊಳಕೆ ಬರಿಸ್ಕೊಬೇಕು. ಈಗ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಕಾಯಿನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳಿ ಈ ರೀತಿ. ಈಗ ಬಿಸಿ ಬಿಸಿಯಾದ ಹುರುಳಿಕಾಳು ಪಲ್ಯ ರೆಡಿ ಆಗ್ತಾಯಿದೆ. ಈಗ ಒಂದು ಸ್ವಲ್ಪ ಹಿಂಗನ್ನ ನೆನೆಯಕ್ಕೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಇವಾಗ ಗ್ಯಾಸ್ ಸ್ಟವ್ನ ಆರಿಸ್ಕೊಂಬಿಡಿ, ಆಗೋಗಿದೆ ಇದು. ನೋಡಿ 1-2 ನಿಮಿಷದಲ್ಲೇ ಆಗೋಯ್ತು. ಈಗ ರಸಮ್ ಮಾಡೋಣ ಇದಕ್ಕೆ. ಈ ಕಟ್ಟಿಗೆನೇ ರಸಮ್ ಮಾಡೋಣ. ರಸಮ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಟೊಮೊಟೊ 2, 1 ಚಿಕ್ಕ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಇಷ್ಟನ್ನು ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ರಸಮ್ಗೆಲ್ಲ. ನಮ್ಮ ಮನೆಯಲ್ಲಿ ಈ ರೀತಿ 2 ಥರದ್ದು ಮಾಡಬೇಕು. ಉಸ್ಲಿ ಒಂದು ಮಾಡಬೇಕು, ರಸ ಒಂದು ಮಾಡಬೇಕು, ಉಪ್ಸಾರು ಖಾರ ಬೇರೆ ಮಾಡಬೇಕು. ಅದಕ್ಕೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ. ನೋಡಿ ಸಾಸಿವೆ ಜೀರಿಗೆನ ಸೇರಿಸಾದ್ಮೇಲೆ ಸ್ವಲ್ಪ ಎಲ್ಲವೂ ಚಟಪಟ ಅಂತ ಸಿಡಿದಾದ್ಮೇಲೆ 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ಳಿ. ಈಗ ಈರುಳ್ಳಿ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1/2 ಸ್ಪೂನಷ್ಟು. ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ ಈ ರೀತಿ. ಈಗ ಟೊಮೊಟೊನ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಬೇಯಬೇಕು. ನೋಡಿ ಸ್ವಲ್ಪ ಹಿಂಗನ್ನು ನೆನೆಯಕ್ಕೆ ಹಾಕ್ಕೊಂಡಿದ್ವಿ, ಒಂದು ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಳ್ಳಿ. ರಸಮ್ಗೆ ಹಿಂಗು ಇರಲೇಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಹಿಂಗು ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡಿ ಈ ರೀತಿ. ಒಂದು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಡಿ. ರಸಮ್ಗೆ ಕೊಬ್ಬರಿ ಬೇಕು, ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಏನು ಬೇಡ. 2 ಸ್ಪೂನಷ್ಟು ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇಲ್ಲಿ ಉಸ್ಲಿಗೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಒಂದು ಸ್ವಲ್ಪ ಸೇರಿಸ್ಕೊಡ್ಲಿ. ನೋಡಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ಬೇಗ ಟೊಮ್ಯಾಟೊ ಎಲ್ಲ ಬೆಂದೋಗುತ್ತೆ. ಈಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ, ಜಾಸ್ತಿ ಖಾರ ಆಗಿದ್ರೆ ತಿನ್ನೋಕ್ಕಾಗೋದಿಲ್ಲ. 1 ಸ್ಪೂನು ಸಾಕಾಗೋಗುತ್ತೆ.
ನೋಡಿ ಇವಾಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ರೀತಿ 1-2 ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡಿದ್ವಲ್ಲ ಕಟ್ಟು, ಆ ಕಟ್ಟನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. 1/4 ಲೀಟ್ರಷ್ಟು ಕಟ್ಟನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸಿದ್ವಲ್ಲ ಕಾಳು, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಟೊಮೊಟೊನು ಸಾಫ್ಟ್ ಆಗ್ತಾ ಬಂದಿದೆ. ಈಗ ಒಂದು ಸ್ವಲ್ಪ ಹುಳಿನ ಬಿಡೋಣ. ಹುಣಸೆಹಣ್ಣ ಒಂದು ಸ್ವಲ್ಪ ನೆನೆಯಕ್ಕೆ ಹಾಕ್ಕೊಂಡು ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ ಸ್ವಲ್ಪ. ನೋಡಿ, ಇಲ್ಲಿ ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ, ರಸಮ್ಮು ಚೆನ್ನಾಗಿ ರೆಡಿ ಆಗ್ತಾಯಿದೆ ನೋಡಿ. ಇನ್ನೇನು ಇಳಿಸ್ತೀವನ್ನೋ ಟೈಮಲ್ಲಿ ಆಗ ಹುಳಿನ ಸೇರಿಸ್ಬಿಟ್ಟು ಇಳಿಸ್ಬೇಕು. ಮುಂಚೆ ಹುಳಿನೇ ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಳ್ತಾ ಇದೆ ನೋಡಿ. ಈ ರೀತಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಬಿಟ್ಟು ತಿರುಗಿಸ್ಬಿಟ್ಟು ಇಳಿಸ್ಬಿಡೋಣ. ನೋಡಿ, ಇವಾಗ ಈ ರಸಮು ರೆಡಿಯಾಗಿದೆ. ಈಗ ಉಪ್ಸಾರು ಖಾರ ಮಾಡೋಣ. ಉಪ್ಸಾರು ಖಾರ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ 2 ಗಡ್ಡೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ, ಹಸಿಮೆಣಸಿನ್ಕಾಯಿನ ಸುಟ್ಕೊಂಡು ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀವಿ. ಈ ರೀತಿ ನೈಸಿಗೆ ರುಬ್ಕೊಂಡಾದ್ಮೇಲೆ ನೋಡಿ, ಉಪ್ಸಾರು ಖಾರ ಚಟ್ನಿನೂ ಅನ್ನ ಜೊತೆ ಕಲಿಸ್ಕೊಳಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಉಪ್ಸಾರು ಖಾರ ರೆಡಿಯಾಗಿದೆ. ಜೊತೆಗೆ ಉಸ್ಲಿ ರಸಮ್, ಬೇಳೆ ಕಟ್ಟಿನ ರಸಮ್ ಇವಾಗ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.